ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೀತಿ ಆಯೋಗದ ಸಭೆಯಲ್ಲಿ ಪ್ರಧಾನಿಯವರನ್ನ ಮೀಟ್ ಮಾಡಿ HAL ಅನ್ನ ನಮಗೆ ಶಿಫ್ಟ್ ಮಾಡಿಸ್ಕೊಡಿ ಅಂತೆಲ್ಲ ನೋಡಿ. ಈಗ ಇದು ಈ ವಿಷಯವನ್ನು ಇವತ್ತು ನಾವು ಚರ್ಚೆನೂ ಕೂಡ ಮಾಡ್ತಾ ಇದ್ದೀವಿ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಕೇಂದ್ರ ಸಚಿವರು ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದರೂ ಹೇಳಿದರೆ, ಹಾಗೇನಾದರೂ ಇಲ್ಲಿಯ HALನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಕೆಲವೊಂದು ದಿನ ಶಿಫ್ಟ್ ಮಾಡೋದು ತಪ್ಪಾಗುತ್ತೆ. ನೀವು HALನವರು ನಮ್ಮಲ್ಲಿನೂ ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು ಇಲ್ಲಿ ಇರುವಂಥ HAL ಆಪರೇಷನ್ಸನ್ನು ಇಲ್ಲಿರುವಂಥ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದು ಅಂಥೇಳಿ ಏನಾದರೂ ಅವರು ಆ ರೀತಿ ಹೇಳಿದರೆ, ಯಾಕಂದರೆ ಮಾಧ್ಯಮದಲ್ಲಿ ವರದಿಯಾಗಿದೆ, ನನ್ನ ಕಡೆಯೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅದನ್ನು ಚರ್ಚೆನ ಮಾಡ್ತಾಯಿದ್ದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ ಒಂದನೇದ್ದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಆವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದ್ದಿರುವಾಗ ಗ್ಲೋಬಲಿನೂ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರಿಗೆ ಯಾಕೆ ಕೊಟ್ಟರು ಅಂತ ಈಗೂ ಕೂಡ ನಾವು ಕೇಳೋದಿಲ್ಲ, ಆದರೆ ನಮಗೆ ಕೊಡಬೇಕಾಗಿತ್ತು. ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತು ನಾನು ಮೊನ್ನೆ ಅವ್ರಿಗೆ ಒತ್ತಾಯವನ್ನು ಮಾಡಿದ್ದೀನಿ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದರೆ ಈ ರೀತಿ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ ಅನ್ನೋದು ಇವತ್ತೊಂದು ದಿವಸ ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇದಿರ್ಬೋದು, ಆದರೆ ಇವತ್ತೊಂದು ದಿವಸ ಸರ್ಕಾರಗಳು ಬೇರೆ ಬೇರೆ ಇರ್ಬೋದು ಇಲ್ಲಿ ಆದರೆ ಅದು ಮಾನದಂಡ ಅಲ್ಲ. ಇವತ್ತೊಂದು ದಿವಸ ರಾಷ್ಟ್ರದ ಏಳಿಗೆಗಾಗಿ ಇವತ್ತು ಡಿಫೆನ್ಸ್ ಮತ್ತು ಕಾರಿಡಾರ್ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ದಂಥ ರಾಜ್ಯ ಭಾಳ ಮಹತ್ವ ಪಡ್ಕೋತದೆ, ರಾಷ್ಟ್ರದ ಹಿತದೃಷ್ಟಿಯಿಂದಲೂ ಕೂಡ. ಹೀಗಾಗಿ ನಾನು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೇನೆ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗೋಂಥ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದರೆ 65% ಕಾಂಟ್ರಿಬ್ಯೂಷನ್ ನಮ್ಮದಾಗಿದೆ. ಅಲ್ಲ, ಮಾಡಿಯಪ್ಪ ನೀವು ಅದನ್ನು ಮಾಡಿ ಇನ್ನೊಂದು HALದ ವಿಸ್ತರಣೆ ಮಾಡುವಾಗ ನಮ್ಮನ್ನು ಕನ್ಸಿಡರ್ ಮಾಡಂಥೇಳಿ ಅದೆಲ್ಲನೂ ಕೂಡ ಸ್ವಾಭಾವಿಕ ಇವತ್ತೊಂದು ದಿವಸ. ಆದರೆ ಇರುವಂಥ ಘಟಕಗಳನ್ನ ಇವತ್ತೊಂದು ದಿವಸ HALನ ಇದು ಮಾಡಿ ಅಂಥೇಳಿ ಅನ್ನೋದು ಮಾಧ್ಯಮದಲ್ಲಿ ವರದಿಯಾಗಿದೆ. ಅದು ಸತ್ಯ ಇದ್ದಲ್ಲಿ ಅದು ಭಾಳ ಆತಂಕಕಾರಿಯಾದಂಥ ಒಂದಿದು. ಮತ್ತು ಚಂದ್ರಬಾಬು ನಾಯ್ಡು ಅವರು ನಾನು ತಿಳ್ಕೊಂಡಿದ್ದೀನಿ ಭಾಳಷ್ಟು ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಂಥವ್ರು. ಆ ರೀತಿ ಹೇಳುವಂಥದ್ದು ಸರಿಯಾಗೋದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಆದರೆ ಸಬ್ಜೆಕ್ಟು ಮತ್ತೆ ರಿಪೀಟ್ ಮಾಡ್ತೀನಿ, ಅವ್ರು ಆಗ ಹೇಳಿರಲಿಕ್ಕಿಲ್ಲ, ಹೇಳಿದರೆ ಅದು ತಪ್ಪಾಗುತ್ತೆ.